ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈಗಿನ ಪ್ರಕೃತಿ ವಿಕೋಪ ನೆನಪು ಮಾಡಿಕೊಂಡ್ರೆ ವಯನಾಡ ಪ್ರಕರಣ ತುಂಬ ದುರಂತ, ದುರದೃಷ್ಟಕರ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಕೊಟ್ಟಿರುವಂಥ ನಮ್ಮ ಈ ಪ್ರಕೃತಿಯನ್ನು ನಾವು ಹೇಗೆ ಬೆಳೆಸ್ಕೊತಾ ಇದ್ದೀವಿ, ನಾವು ಅದಕ್ಕೆ ಯಾವ ರೀತಿ ಗೌರವ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಪ್ರಕೃತಿಯನ್ನು ನಾವು ಗೌರವಿಸೋಣ. ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ, ಸಾಕು ಸದ್ಗುರುವ ಪಿಡಿಯೋ ಬ್ರಹ್ಮನಾಗುವೆ. ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ, ಸಾಕು ಸದ್ಗುರುವ ಪಿಡಿಯೋ ಬ್ರಹ್ಮನಾಗುವೆ. ಇಂದು ನಾಳೆ ಎಂಬ ಮತಿಯು ಸುಕೃತವೆನಿಸಾದು, ಸಾಕು ಸದ್ಗುರುವ ಪಿಡಿಯೋ ಬ್ರಹ್ಮನಾಗುವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ.